ನಮಸ್ಕಾರ. ಇವತ್ತು ನಾವು ಪಾಲಿನಾಮಿಯಲ್ಸ್ ಅಲ್ಲಿ ಡಿವಿಷನ್ ಅನ್ನು ಕಲಿತ್ಕೊಳ್ಳೋಣ. ಇವಾಗ ಡಿವೈಡ್ ಮಾಡೋದು ಹೇಗೆ? ಪಾಲಿನಾಮಿಯಲ್ ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೆ ಯಾವುದು? ಎ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಬಿ ಎಕ್ಸ್ ಆ್ಯಂಡ್ ಸೋ ಅಂತ ಹೇಳಿದ್ರೆ ಪವರ್ ಯಾವತ್ತೂ ಕೂಡ ಸಪೋಸ್ ಇಲ್ಲಿ 3 ಇದ್ರೆ ನೆಕ್ಸ್ಟ್ 2 ಇರಬೇಕು, ನೆಕ್ಸ್ಟ್ ಪವರ್ 1 ಇರಬೇಕು. ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇರಬೇಕು. ಯಾವುದು? ಎಕ್ಸ್ಪೋನೆಂಟ್. ಸರಿ, ಇವಾಗ ನಾವು ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನು ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬೈ ಎಕ್ಸ್ ಅಂತ ಇದೆ. ಸಪೋಸ್ ನಾವು ಏನಾದರೂ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆಯುವುದಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬೈ ಎಕ್ಸ್ ಅಂತ ಆಗುತ್ತೆ. ಮೇಲ್ಗಡೆ ಇರುವುದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ಅಂತ ನೋಡಬೇಕು. ಅಂದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ಅಂತ ನೋಡಿದ್ರೆ ಎಸ್, ಪವರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ. ಸೊ ಪಾಲಿನಾಮಿಯಲ್ ಈಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸಪೋಸ್ ಆ ಥರ ಆದ್ಮೇಲೆ ನಾವು ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನಾವು ಇದನ್ನ ಬೈ ಲಾಂಗ್ ಡಿವಿಷನ್ ಮೆಥಡ್ ಅಲ್ಲಿ ಮಾಡೋಣ. ಪ್ರಾಬ್ಲಮ್ನ ಬೈ ಲಾಂಗ್ ಡಿವಿಷನ್ ಮೆಥಡ್ ಅಲ್ಲಿ ಮಾಡೋದಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಇಂಥ ಕೇಸಲ್ಲಿ ಪ್ರಾಬ್ಲಮ್ ಅನ್ನ ಹೇಗೆ ಮಾಡೋದು, ಹೇಗೆ ಅಂತ ಕೇಳಿದ್ರೆ ನಾವು ಮಾಡಬೇಕಾಗಿರುವಂತಹ ಫಸ್ಟ್ ಕೆಲಸ ಏನು ಅಂದ್ರೆ ಫಸ್ಟ್ ಟರ್ಮ್ ಅನ್ನು ತಗೋಬೇಕು. ಓಕೆನಾ? ಫಸ್ಟ್ ಟರ್ಮ್ ಅನ್ನು ತಗೊಳ್ಳಿ. ಫಸ್ಟ್ ಟರ್ಮ್ ಎಷ್ಟಿದೆ? ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲೂ ಕೂಡ ಫಸ್ಟ್ ಟರ್ಮ್ ಏನಿದೆ ಅದರಿಂದನೇ ಡಿವೈಡ್ ಮಾಡಿ. ಅರ್ಥ ಆಗ್ತಾ ಇದೆ ಅಲ್ವಾ? ಫಸ್ಟ್ ಟರ್ಮ್ಗೆ ಫಸ್ಟ್ ಟರ್ಮ್ ಇಂದ ಡಿವೈಡ್ ಮಾಡಿ. ಇವಾಗ ಸಿಂಪ್ಲಿಫಿಕೇಶನ್ ಗೊತ್ತಲ್ವಾ ನಿಮಗೆ? ಮೇಲ್ಗಡೆಗೆ ಎಕ್ಸ್ ಸ್ಕ್ವೇರ್ ಇದೆ, ಕೆಳಗಡೆಗೆ ಎಕ್ಸ್ ಪವರ್ 1 ಇದೆ. ಲಾ ಆಫ್ ಎಕ್ಸ್ಪೋನೆಂಟ್ ಅನ್ನ ನಾವು ಅಪ್ಲೈ ಮಾಡಿದ್ರೆ ಆವಾಗ x to the power 2 minus 1 ಆಗುತ್ತೆ. ಆನ್ಸರ್ x to the power 1 ಆಗುತ್ತೆ. ಅಂದ್ರೆ x ಆಗಿರುತ್ತೆ. ಹೌದಲ್ವಾ? ಸಪೋಸ್ ನಿಮ್ಗೆ ಇದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು x ಸ್ಕ್ವೇರ್ ಅನ್ನು ಹೇಗೆ ಬರೀಬಹುದು? x into x ಅಂತ ಬರ್ಕೋಬಹುದು. x ನ ಹಾಗೇನೆ ಬರ್ತಿದ್ದೀವಿ. x ಕ್ಯಾನ್ಸಲ್ ಆಯಿತು. ಅರ್ಥ ಆಯ್ತಲ್ವಾ? ಹೇಗಾಗಿ ಓಕೆ, ನಾವಿಲ್ಲಿ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ಗೆ ಫಸ್ಟ್ ಟರ್ಮ್ ಇಂದ ಡಿವೈಡ್ ಮಾಡಬೇಕು. ಓಕೆನಾ? ಸರಿ, ಇವಾಗ ಡಿವೈಡ್ ಮಾಡುವಾಗ ಏನ್ ಬಂದಿದೆಯೋ ಅದನ್ನ ಮೇಲ್ಗಡೆ ಬರ್ಕೋಬೇಕು. ಸರಿ, ಎಕ್ಸ್. ಇವಾಗ ನಾವು ಸಬ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡು ಸ್ಟೆಪ್ ಅನ್ನು ಫಾಲೋ ಮಾಡಬೇಕಾಗಿದೆ. ಇದು ಏನಿದೆ ನೋಡಿ, ಇಲ್ಲಿ ಡಿವೈಸರ್ ಮತ್ತು ನಮಗೆ ಕೋಶೆಂಟ್ ಏನು ಬಂದಿದೆ ಡಿವೈಡ್ ಮಾಡುವಾಗ ಅವುಗಳನ್ನೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿರುವಂತದ್ದು ಡಿವೈಸರ್ ಎಕ್ಸ್ ಇದೆ ಇಂಟು ಎಕ್ಸ್, ಇದನ್ನೆರಡನ್ನ ಮಲ್ಟಿಪ್ಲೈ ಮಾಡಿ ಅವಾಗ ಎಷ್ಟು ಸಿಗುತ್ತೆ? ಎಕ್ಸ್ ಸ್ಕ್ವೇರ್ ಆಗಿದೆ. ಅರ್ಥ ಆಯ್ತಲ್ಲ? ಎಕ್ಸ್ ಸ್ಕ್ವೇರ್ ಹೇಗೆ ಬಂತು? ನಾವು ಕೋಶೆಂಟ್ ಇಂದ ಇಲ್ಲಿ ಬಂದಿರುವಂತದ್ದು ಏನಿದೆ ಡಿವೈಡ್ ಮಾಡುವಾಗ ಅದರಿಂದ ನಾವು ಡಿವೈಸರ್ಗೆ ಮಲ್ಟಿಪ್ಲೈ ಮಾಡಿ ಪ್ರಾಡಕ್ಟ್ ಅನ್ನ ಇಲ್ಲಿ ಬರ್ತಿದ್ದೀವಿ. ಅದಾದ್ಮೇಲೆ ಮಾಮೂಲಿ ಡಿವಿಷನ್ ಅಲ್ಲಿ ಏನ್ ಮಾಡ್ತೀವಿ? ಸಬ್ಟ್ರಾಕ್ಟ್ ಮಾಡ್ತೀವಿ ಅಲ್ವಾ? ಇಲ್ಲಿ ಸೈನ್ ಚೇಂಜ್ ಮಾಡಿ ಆಡ್ ಮಾಡಬೇಕಾಗುತ್ತೆ. ನೀವು ಸೈನ್ ಚೇಂಜ್ ಮಾಡಿದ್ರೆ ಆಲ್ರೆಡಿ ಪ್ಲಸ್ ಸೈನ್ ಇತ್ತು, ಇವಾಗ ಚೇಂಜ್ ಮಾಡಿದಾಗ ಯಾವ್ದು ಬಂತು? ಮೈನಸ್ ಸೈನ್ ಬಂತು. ಒರಿಜಿನಲ್ ಸೈನ್ ನ ಮರ್ತು ಬಿಡಿ. ಓಕೆನಾ? ಇವಾಗ ಸಿಂಪ್ಲಿಫೈ ಮಾಡಿ. ಇಲ್ಲಿ ಕೋಎಫಿಷಿಯಂಟ್ 1 ಇಲ್ಲಿ ಕೋಎಫಿಷಿಯಂಟ್ 1 ಇದೆ, ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಅವಾಗ ಉಳಿದಿರುವುದು ಏನು ಅದನ್ನ ಮಾತ್ರ ಬರ್ಕೊಳ್ಳಿ. ಈ ಕಡೆ ಬರ್ಕೊಳ್ಳೋದೇ ಬೇಡ, ಅದನ್ನ ಮಾತ್ರ. ಎಗೇನ್ ಇವಾಗ ಬಂದಿರುವಂತಹದ್ದು ಕೆಳಗಡೆಗೆ ಡೌನ್ ಮಾಡಿದೀವಲ್ವಾ, ಅದನ್ನ ತಗೋ ಬಂದ್ಮೇಲೆ ಯಾವುದು ಎಕ್ಸ್ ಅಂತ ಇದೆಯೋ ಅದರ ಫಸ್ಟ್ ಟರ್ಮ್ ಏನಿದೆ ಆ ಫಸ್ಟ್ ಟರ್ಮ್ ಮತ್ತು ಕೊಟ್ಟಿರುವಂತಹ ಫಸ್ಟ್ ಟರ್ಮ್ಗೆ ಡಿವೈಡ್ ಮಾಡಿ. ಅದನ್ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಬೈ ಎಕ್ಸ್ ಮಾಡಿದ್ರೆ 1 ಆಯ್ತು. ಸರಿ ಅಲ್ವಾ? ಹಾಗಾದ್ರೆ ಮೇಲ್ಗಡೆಗೆ ಸೈನ್ ಸಮೇತ ಬರ್ಕೊಳ್ಳಿ, ಅದು +1 ಆಗಿದೆ. ಇವಾಗ ಎಗೇನ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಾಡಿದೀವಲ್ವಾ ಅದೇ ತರ, ಬಟ್ ನಮ್ಗೆ ಇವಾಗ ಬಂದಿರೋದೆಷ್ಟು? 1. ಅದು 1 ಇಂಟು ಡಿವೈಸರ್ ಫಸ್ಟ್ ಫುಲ್ ಡಿವೈಸರ್ ಟರ್ಮ್ ನ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಎಷ್ಟಾಗುತ್ತೆ? ಎಕ್ಸ್ ಆಯಿತು. ಇದರ ಕೆಳಗಡೆ ಬರೀರಿ. ಅರ್ಥ ಆಗ್ತಾ ಇದೆಯಲ್ವಾ? ಇಲ್ಲಿ ಎಕ್ಸ್ 1 ಇಂದ ಎಕ್ಸ್ ಗೆ ಮಲ್ಟಿಪ್ಲೈ ಮಾಡಿದ್ದು ಅವಾಗ ಎಕ್ಸ್ ಆಯ್ತು. ಎಗೇನ್ ಸೈನ್ ಚೇಂಜ್ ಮಾಡಿ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಆನ್ಸರ್ ಎಷ್ಟು ಬಂತು? 0 ಬಂತು. ಇದೆಷ್ಟಾಗುತ್ತೆ? x plus 1 ಅನ್ನೋದು ಕೋಶೆಂಟ್ ಆಗಿದೆ. ಓಕೆ, ಅದೇ ತರ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ನೋಡೋಣ. ನೋಡಿ, ಇಲ್ಲಿ ಕೊಟ್ಟಿರುವಂತದ್ದು ಇದು ಎಕ್ಸಾಂಪಲ್ ಪ್ರಾಬ್ಲಮ್, ಎಕ್ಸಾಂಪಲ್ 6 ಪ್ರಾಬ್ಲಮ್ ಆಗಿದೆ. ಇಲ್ಲಿ ಇವಾಗ ಫಸ್ಟ್ ನೋಡಬೇಕಾಗಿರೋದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ಅಂತ. ಇದಲ್ವಾ?
ಇದು ಡಿವಿಡೆಂಡ್. ಡಿವಿಡೆಂಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ನೋಡಿ, ಅಂದ್ರೆ ಪವರ್ ಡಿಸೆಂಡಿಂಗ್ ಆರ್ಡರ್. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಆಚೆ ಈಚೆ ಆಗಿದೆ ಅಲ್ವಾ. ಸೊ ಫಸ್ಟ್ ಈಗ ಆರ್ಡರ್ ಅಲ್ಲಿ ಬರ್ಕೊಳ್ಳಿ. ಹೇಗೆ ಬರ್ಕೊಳ್ಳೋದು? ಹೈಯೆಸ್ಟ್ ಪವರ್ ಇರುವುದನ್ನ ಫಸ್ಟ್ ಬರ್ಕೊಳ್ಳಿ. 3x² ಆಯಿತು, ಪ್ಲಸ್ x ಆಯಿತು, ಮೈನಸ್ 1 ಆಯಿತು, ಡಿವೈಡ್, ಅದು ಕೂಡ ಆರ್ಡರ್ ಅಲ್ಲೇ ಬರೀರಿ. x⁴ ಪ್ಲಸ್ ಕಾನ್ಸ್ಟೆಂಟ್. ಇವಾಗ ನಾವು ಅದನ್ನ ಡಿವೈಡ್ ಮಾಡಬೇಕು. ಇದು ರಫ್ ಆಗಿ ಒಂದು ಸ್ವಲ್ಪ ಲೆಫ್ಟ್ ಸೈಡ್ ಅಲ್ಲಿ ಜಾಗ ಬಿಟ್ಕೊಳ್ಳಿ. ನಾನು ಈ ಕೇಸಲ್ಲಿ ಮಾತ್ರ ರೈಟ್ ಸೈಡ್ ಅಲ್ಲಿ ಮಾಡಿದ್ರೆ, ಲೆಫ್ಟ್ ಸೈಡ್ ಅಲ್ಲಿ ಮಾಡಿದ್ರೆ ಚಂದ ಇರುತ್ತೆ. ಇಲ್ಲಿ ನೋಡಿ, ಇವಾಗ ಇದನ್ನು ನಾನು ಬರ್ಕೋತಾ ಇದ್ದೀನಿ. ಪ್ರಾಬ್ಲಮ್ನ ಏನಿದೆ? 3x² ಪ್ಲಸ್ ಎಕ್ಸ್. ಇಲ್ಲಿ ಆರ್ಡರ್ ಚೇಂಜ್ ಮಾಡಬೇಕಾಗಿದ್ರೆ ಸೈನ್ ಸಮೇತ ಬರೀಬೇಕು. ಇಲ್ಲಿ ಪ್ಲಸ್ 3x² ಇದ್ರೆ ಫಸ್ಟ್ ಗೆ ಬರೆಯುವಾಗ ಪ್ಲಸ್ 3x² ಪ್ಲಸ್ 3x² ಪ್ಲಸ್ ಎಕ್ಸ್. ನೆಕ್ಸ್ಟ್ ಏನಿದೆ? ಮೈನಸ್ 1 ಡಿವೈಡೆಡ್ ಬೈ ಇವಾಗ ನೋಡೋಣ, ಅಲ್ಲಿ ಕೊಟ್ಟಿರುವಂಥದ್ದು x ಪ್ಲಸ್ 1. ಸರಿ ಅಲ್ವಾ? ನಾವು ಏನು ಹೇಳಿದ್ದೀವಿ ಇಲ್ಲಿ ಮಾಡುವಾಗ? ಫಸ್ಟ್ ಟರ್ಮ್ ಇಂದ ಡಿವೈಡ್ ಮಾಡೋದು. ಹಾಗಾದ್ರೆ ಇಲ್ಲಿ ಫಸ್ಟ್ ಟರ್ಮ್ ಎಷ್ಟಿದೆ ನೋಡಿ? 3x². ಇಲ್ಲಿ ಫಸ್ಟ್ ಟರ್ಮ್ ಯಾವುದಿದೆ? x ಇದೆ. ಹಾಗಾದ್ರೆ ಫಸ್ಟ್ ಟರ್ಮ್ 3x² ಇದೆ, ಡಿವೈಡೆಡ್ ಬೈ ಫಸ್ಟ್ ಟರ್ಮ್ x ಇದೆ. ಓಕೆನಾ? ಇವಾಗ ನಿಮಗೆ ಡೈರೆಕ್ಟ್ ಆಗಿ ಮಾಡಕ್ಕೆ ಬರುತ್ತಲ್ವಾ? ಇಲ್ಲಿ x² ಅಂದ್ರೆ 2 ಟೈಮ್ಸ್ ಇದೆ. 3x into x divided by x ಅಂತ ಆಯ್ತು. x ಕ್ಯಾನ್ಸಲ್ ಆಯ್ತು, ಎಷ್ಟು ಉಳಿತು? 3x. ಅದನ್ನ ಮೇಲ್ಗಡೆಗೆ ಬರೆದು ಬಿಡಿ. ಅದು ನಿಮ್ದು ಆನ್ಸರ್ ಭಾಗ. ಓಕೆನಾ? ಇವಾಗ ಏನ್ ಆನ್ಸರ್ ಬಂದಿದೆಯೋ 3x, ಅದಕ್ಕೆ ಯಾವ್ದನ್ನ ಮಲ್ಟಿಪ್ಲೈ ಮಾಡಬೇಕು? ಕೊಟ್ಟಿರುವಂತಹ ಡಿವೈಸರ್ ಇದೆಲ್ಲ ಫುಲ್ ಟರ್ಮ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾವ್ದಿದೆ? x plus 1 ಬೈ ಅಂತ ಕೊಟ್ಟಿರ್ತಾನೆ, x plus 1 ಅಂತ ಮಲ್ಟಿಪ್ಲೈ ಮಾಡಿ. ಇವಾಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಗುಣಿಸಕ್ಕೆ ಬರುತ್ತಲ್ವಾ? ಗುಣಿಸಿ. ಇವಾಗ ಎಷ್ಟಾಗುತ್ತೆ? 3x². ಇನ್ನೊಂದು ಟರ್ಮ್ ಇದೆ ನೋಡಿ, 1 into 3x ಅಂದ್ರೆ ಎಷ್ಟಾಯ್ತು? 3x. ಓಕೆನಾ? ಈ ಫುಲ್ ಆನ್ಸರ್ ಏನು ಬಂದಿದೆ ಇಲ್ಲಿ ಬರ್ಕೊಳ್ಳಿ. 3x² ಪ್ಲಸ್ 3x. ಇಷ್ಟಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಹೇಳಿದೀವಿ ಅಂದ್ರೆ ಸೈನ್ ಚೇಂಜ್ ಮಾಡಿ ಅಂತ ಹೇಳಿದ್ವಿ ಅಲ್ವಾ? ಸರಿ, ಸೈನ್ ಚೇಂಜ್ ಮಾಡಬೇಕು. ಆಲ್ರೆಡಿ ಯಾವ ಸೈನ್ ಇದೆ ನೋಡಿ, ಉಲ್ಟಾ ಸೈನ್ ಹಾಕಬೇಕು. ಪ್ಲಸ್ ಇದೆ, ಸೊ ನಾವು ಇವಾಗ ಕನ್ಸಿಡರ್ ಮಾಡ್ತಾ ಇರುವಂತದ್ದು ಮೈನಸ್. ಇಲ್ಲಿ ಪ್ಲಸ್ ಇದೆ, ಸೊ ಇವಾಗ ನಾವು ಕನ್ಸಿಡರ್ ಮಾಡ್ತಾ ಇರುವಂತದ್ದು ಮೈನಸ್. ಫಸ್ಟ್ ಟರ್ಮ್ ಯಾವತ್ತೂ ಕೂಡ ಕ್ಯಾನ್ಸಲ್ ಆಗಿ ಹೋಗುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೆಕೆಂಡ್ ಟರ್ಮ್ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಇಲ್ಲಿ ಇವಾಗ ನಾವು ಒರಿಜಿನಲ್ ಸೈನ್ ಅನ್ನ ಮರ್ತು ಬಿಡಿ. ಇವಾಗ ಇರುವಂತದ್ದು -3. ಓಕೆನಾ? ಮೇಲ್ಗಡೆ ಇರುವಂತದ್ದು +1. ಎಷ್ಟು ಡಿಫರೆನ್ಸ್ ಆಗುತ್ತೆ? -2 ಆಗುತ್ತೆ. ಸೊ ಇಲ್ಲಿ ನಾವು ಬರ್ಕೋಬೇಕಾಗಿರೋದು -3x. ಓಕೆನಾ? ಇವಾಗ ಇನ್ನೊಂದು ಪ್ಲೇಸ್ ಇದೆ, ಅದನ್ನ ಕೆಳಗಡೆ ತಗೊಂಡು ಬನ್ನಿ. -1 ಆಯ್ತು. ಅಗೇನ್ ಪ್ರೊಸೀಜರ್ ಸೇಮ್ ಇರುತ್ತೆ. ಫಸ್ಟ್ ಗೆ ನಾವು ಏನು ಮಾಡಿದ್ವಿ? ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್ ಮಾಡಿದ್ವು. ಇವಾಗ ಕೂಡ ಅಷ್ಟೇ, ಇಲ್ಲಿ ಫಸ್ಟ್ ಟರ್ಮ್ ತಗೊಳ್ಳಿ. ಯಾವುದಿದೆ? -2x ಇದೆ. ಆ -2x ಗೆ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್ ಇಲ್ಲಿ ಇದೆ, ಅಥವಾ ಇಲ್ಲಾದ್ರೂ ನೋಡ್ಕೊಳ್ಳಿ, x ಅಂತ ಇದೆ. ಸೊ x ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು? -2 ಉಳಿತು. ಇವಾಗ ನಾವೇನ್ ಮಾಡ್ಬೇಕು ಹೇಳಿ? ಬಂದಿರುವಂತಹ ಆನ್ಸರ್ ಏನಿದೆ ಅದಕ್ಕೆ ನಾವು ಡಿವೈಸರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಇದು ಅಥವಾ ಇದು, ಅದೆರಡು ಕ್ವಶನ್. ಇದು ಕ್ವಶನ್, ಇದು ನಾವು ಬರ್ಕೊಂಡಿರುವಂತದ್ದು. ಇದು ನೋಡಿದ್ರೆ ಈಜಿ ಆಗುತ್ತೆ. x + 1. ಓಕೆನಾ? ಸರಿ, ಇವಾಗ ಗುಣಿಸಕ್ ಬರ್ತಾವ ನಿಮ್ಗೆ? ಸರಿ, ಗುಣಿಸೋಣ. ಇವಾಗ -2x ಆಯ್ತು, ಇಲ್ಲಿ -2 ಆಯ್ತು. 2 1s 2 ತಾನೆ, ಸೈನ್ ಅನ್ನು ಕನ್ಸಿಡರ್ ಮಾಡಿ. ಪ್ಲಸ್ ಇಂಟು ಮೈನಸ್ ಆಯ್ತು. ಕೆಳಗಡೆ ಬರೆಯೋಣ ಬಂದಿರುವಂತಹ ಆನ್ಸರ್ ನ. ಮೇಲ್ಗಡೆಗೆ ನಾವು ಫಸ್ಟ್ ಗೆ -2 ಬಂದಿತ್ತು, ಬರ್ಕೊಂಡಿದ್ದೀವಿ. ಆ -2 ಇಂದ ಇದಕ್ಕೆ ಫುಲ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಸಿಕ್ತು? -2x -2 ಅಂತ ಸಿಕ್ತು. ಸರಿ ಅಲ್ವಾ? ಇವಾಗ ಸಿಂಪ್ಲಿಫೈ ಮಾಡಿ. ಅಗೇನ್ ಸೈನ್ ಚೇಂಜ್ ಮಾಡಬೇಕು. ಸೈನ್ ಚೇಂಜ್ ಮಾಡಿ, ಇಲ್ಲೂ ಕೂಡ ಸೈನ್ ಚೇಂಜ್ ಮಾಡಿ. ನಾವು ಹೇಳ್ತೀವಿ ಫಸ್ಟ್ ಟರ್ಮ್ ಬಗ್ಗೆ ಯೋಚನೆ ಮಾಡೋದು ಬೇಡ, ತಲೆ ಹಾಳಾಗುತ್ತೆ. ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಿ ಇವಾಗ ನಾವು ನೋಡಿದಾಗ ಹೊಸ ಸೈನ್ ಬಂದಿದೆ ನಮಗೆ, +2 and -1. ಬಿಗ್ಗರ್ ಇಂಟೀರಿಯರ್ ಸೈನ್, ದೊಡ್ಡ ಸಂಖ್ಯೆ ಅಲ್ವಾ? ಸೊ ಡಿಫರೆನ್ಸ್ ತೆಗಿರಿ, 2 ರಿಂದ 1 ತೆಗೆದ್ರೆ 1. ಇವಾಗ ಆಲ್ರೆಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ಹೌದಾ ಅಲ್ವಾ? ಸೊ ನಾವು ಯಾವ್ದರಿಂದ ಡಿವೈಡ್ ಮಾಡಬೇಕು? x - 1 ಇಂದ ಡಿವೈಡ್ ಮಾಡಬೇಕು. ಯಾವುದಕ್ಕೆ?
3x to the power 4 minus 4x cube minus 3x minus 1. ಇಲ್ಲಿ ಒಂದು ಪವರ್ ಮಿಸ್ ಆಗಿದೆ, ಅದೊಂಚೂರು ನೆನಪಿಟ್ಕೋಬೇಕು ನಾವು ಸಿಂಪ್ಲಿಫಿಕೇಶನ್ ಮಾಡುವಾಗ. ಅಥವಾ ನಾವು ಬರೆಯೋದಾದ್ರೆ 0x to the power 2 ಅಂತ ಹಾಕೊಂಡು ಮಾಡಬಹುದು, ಈಸಿ ಆಗುತ್ತೆ. ಯಾವುದು ಮಿಸ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆನಾ? ಇವಾಗ ನಮ್ದು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಕೇಳಿದ್ರೆ, ಮಾಮೂಲಿ ಮಾಡುವಂಥದ್ದು ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ನಾವು ಮಾಡಬೇಕು. ಓಕೆ, ರಫ್ ಸ್ಪೇಸ್ ಅನ್ನು ನಾವು ಏನು ಮಾಡೋಣ, 3x to the power 4 ಇದೆ, ಅದಕ್ಕೆ ಫಸ್ಟ್ ಟರ್ಮ್ ಇಂದ ಡಿವೈಡ್ ಮಾಡಿ, ಡಿವೈಸರ್ x ಆಯಿತು. ಸಿಂಪ್ಲಿಫಿಕೇಶನ್ ನಿಮ್ಗೆ ಗೊತ್ತಿದೆ, ಇಲ್ಲಿ ಪವರ್ 1 ಇರೋದು ಡಿನಾಮಿನೇಟರ್, ಮೈನಸ್ ಮಾಡಿದ್ರೆ 3x ಕ್ಯೂಬ್ ಉಳಿತು. ಅದನ್ನು ನಾವು ಇಲ್ಲಿ ಬರ್ತಿದ್ದೀವಿ 3x ಕ್ಯೂಬ್ ಅಂತ. ಇವಾಗ ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡಬೇಕು, ಯಾವುದೋ ಬಂದಿರುವಂತ ಆನ್ಸರ್ ಮತ್ತು ಇದನ್ನ ಎಷ್ಟು ಬಂದಿದೆ, 3x ಕ್ಯೂಬ್ ಬಂದಿದೆ ಇಂಟು x ಮೈನಸ್ 1. ಇವಾಗ ಡಿವೈಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ, 3x to the power 4 ಮೈನಸ್ 3x ಕ್ಯೂಬ್ ಸಿಕ್ಕಿದೆ. ಅದನ್ನು ನಾವು ಇಲ್ಲಿ ಬರ್ಕೊಳ್ಳೋಣ, 3x to the power 4 ಮೈನಸ್ 3x ಕ್ಯೂಬ್. ಓಕೆನಾ? ಸೈನ್ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಚೇಂಜ್ ಮಾಡಿದ್ದೀವಿ, ಕ್ಯಾನ್ಸಲ್ ಆಯಿತು. ಈ ಕೇಸಲ್ಲಿ ನೋಡಿ ಬಿಗ್ಗರ್ ಇಂಟೀಜರ್ ಸೈನ್ ಹಾಕಬೇಕು. ಓಕೆ, 4 ಮೈನಸ್ 3 ಎಷ್ಟಾಗುತ್ತೆ, 1. ಯಾಕಂದ್ರೆ ಇಲ್ಲಿ ಪ್ಲಸ್ ಆಗಿದೆ, ಇಲ್ಲಿ ಮೈನಸ್ ಇದೆ, ಸೊ ಡಿಫರೆನ್ಸ್ ತೆಗಿಬೇಕು. 4 ರಿಂದ 3 ತೆಗಿರಿ, ಎಷ್ಟು ಉಳಿತು, 1 ಉಳಿತು. 4 ರಿಂದ 3 ತೆಗೆದ್ರೆ 1 ಉಳಿತದೆ, x ಕ್ಯೂಬ್ ಆಯಿತು. ಕೆಳಗಡೆ ಎಲ್ಲ ಟರ್ಮ್ ಅನ್ನು ತಗೋಬನ್ನಿ. ಯಾಕೆ ಅಂದ್ರೆ ಇಲ್ಲೊಂದು ಪವರ್ ಮಿಸ್ ಆಗಿರೋದ್ರಿಂದ ಎಲ್ಲ ಟರ್ಮ್ ಅನ್ನ ಬರೀತಾ ಹೋಗೋಣ, ಈಸಿ ಆಗುತ್ತೆ. ಓಕೆ, ಇಷ್ಟು ಆದ್ಮೇಲೆ ಫಸ್ಟ್ ಕೇಸ್ ಮುಗಿತು. ಅಗೈನ್ ಸೇಮ್ ಪ್ರೊಸೀಜರ್, ಫಸ್ಟ್ ಟರ್ಮ್ ತಗೊಳ್ಳಿ. ಎಷ್ಟಿದೆ, x ಕ್ಯೂಬ್ ಇದೆ ಮೈನಸ್ x ಕ್ಯೂಬ್ ಇದೆ ಡಿವೈಡೆಡ್ ಬೈ, ಇಲ್ಲಿ ಫಸ್ಟ್ ಟರ್ಮ್ x ಇದೆ, ಇಲ್ಲಿ ಪವರ್ ಎಷ್ಟು, 1. ಅಂದ್ರೆ ಪವರ್ ಅನ್ನ ನೀವು ಮೈನಸ್ ಮಾಡಿ ಬರೆದ್ರೆ ಸಾಕು. ಎಷ್ಟಾಗುತ್ತೆ, ಇಲ್ಲಿ 3 ಮೈನಸ್ 1 ಅಂದ್ರೆ 2, ಮೈನಸ್ x ಸ್ಕ್ವೇರ್ ಉಳಿತದೆ. ಅದನ್ನು ನಾವು ಇಲ್ಲಿ ಬರೆಯೋಣ, ಮೈನಸ್ x ಸ್ಕ್ವೇರ್. ಇವಾಗ ಬಂದಿರುವಂತಹ ಆನ್ಸರ್ ಮೈನಸ್ x ಸ್ಕ್ವೇರ್. ಓಕೆ, ಇದನ್ನ ಇಂಟು ಮಾಡೋಣ, ಇಂಟು x ಮೈನಸ್ 1 ಎಷ್ಟಾಗುತ್ತೆ, ಮೈನಸ್ x ಕ್ಯೂಬ್ ಮೈನಸ್ ಇಂಟು ಮೈನಸ್, ಇದಕ್ಕೆ ಏನು ಮಾಡಿದ್ರೆ ಪ್ಲಸ್ ಆಯಿತು, ಆವಾಗ x ಸ್ಕ್ವೇರ್ ಆಯಿತು. ಇಲ್ಲಿ ಬರೆಯೋಣ, ಮೈನಸ್ x ಕ್ಯೂಬ್ ಪ್ಲಸ್ x ಸ್ಕ್ವೇರ್. ಆಡ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನಾವು ಪವರ್ ಗಳನ್ನ ತಲೆಯಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಸೈನ್ ಚೇಂಜ್ ಮಾಡೋಣ, ಪ್ಲಸ್ ಆಯಿತು, ಇಲ್ಲಿ ಮೈನಸ್ ಆಯಿತು, ಇದರಲ್ಲಿ ಕ್ಯಾನ್ಸಲ್ ಆಯಿತು. ಬಟ್ ಇಲ್ಲಿ ನೋಡಿ x ಸ್ಕ್ವೇರ್ ಅಂತ ಇದೆ, ಪವರ್ 2 ಇದೆ ಅಲ್ವಾ, ಇಲ್ಲಿ ಇಲ್ಲ. ಸೊ ನಾವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಹಾಗೇನೆ ಬರೀಬೇಕು. ಮೈನಸ್ x ಸ್ಕ್ವೇರ್ ಹಾಗೇನೆ ಬರ್ತಿದ್ದೀವಿ. ಮೇಲ್ಗಡೆ ಯಾವ ಬಾಕಿ ಇದೆ ನೋಡಿ, ಮೈನಸ್ 3x ಇದೆ, ಮೈನಸ್ 1 ಇದೆ. ಅರ್ಥ ಆಗ್ತಾ ಇದೆ ಯಾಕೆ ಹೀಗೆ ಬರ್ತಿದ್ದೀವಿ ಅಂತ? ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ 1 ಇದೆ, ಇಲ್ಲಿ ಪವರ್ 1 ಇದೆ, ನಾವು ಅದನ್ನು ಮೈನಸ್ ಮಾಡೋಕ್ಕಾಗಲ್ಲ. ಲೈಕ್ ಟರ್ಮ್ಸ್ ಓನ್ಲಿ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್, ಅನ್ಲೈಕ್ ಟರ್ಮ್ಸ್ ಅನ್ನು ನಾವು ಮಾಡೋಕ್ಕಾಗಲ್ಲ. ಓಕೆ, ಅಗೈನ್ ಪ್ರೊಸೀಜರ್ ಸೇಮ್. ಫಸ್ಟ್ ಟರ್ಮ್ ತಗೊಳ್ಳಿ, ಮೈನಸ್ x ಸ್ಕ್ವೇರ್ ಅಂತ ಇದೆ ಡಿವೈಡೆಡ್ ಬೈ, ಇಲ್ಲಿದು ಫಸ್ಟ್ ಟರ್ಮ್ ಡಿವೈಸರ್ ಅದು x ಆಗಿದೆ. ಓಕೆ, ಇವಾಗ ಸಿಂಪ್ಲಿಫಿಕೇಶನ್ ಬಂದಿದೆ, ಪವರ್ 2 ಅಂತ ಇದೆ, ಜಸ್ಟ್ ಮೈನಸ್ ಮಾಡಿದ್ರೆ ಸಾಕಾಗುತ್ತೆ, x ಮೈನಸ್ x ಉಳಿತದೆ. ಸೊ ನಮ್ಮ ಆನ್ಸರ್ ಅಲ್ಲಿ ಮೈನಸ್ x ಅನ್ನು ಬರೆದಿದ್ದೀವಿ. ಇವಾಗ ಬಂದಿರುವಂತಹ ಆನ್ಸರ್ ಏನಿದೆ ಮೈನಸ್ x, ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡಬೇಕು. ಯಾವುದರಿಂದ ಮಾಡಬೇಕು, ನಮ್ದು ಕೊಟ್ಟಿರುವಂತಹ ಕ್ವಶನ್ ಇಂದ ಮಾಡಬೇಕು. ಡಿವೈಸರ್ ಇಂದ ಮೈನಸ್ ಮಾಡಿದ್ರೆ ಮೈನಸ್ x ಸ್ಕ್ವೇರ್ ಪ್ಲಸ್ x ಸಿಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಸರಿ ಅಲ್ವಾ? ಸೊ ನಮ್ಗೆ ಸಿಕ್ಕಿರುವಂತದ್ದು ಮೈನಸ್ x ಸ್ಕ್ವೇರ್ ಪ್ಲಸ್ x ಅಂತ ಒಂದು ಟರ್ಮ್ ಸಿಕ್ತು. ಇವಾಗ ಸಿಂಪ್ಲಿಫೈ ಮಾಡೋಣ. ನೋಡಿ, ಸೈನ್ ಚೇಂಜ್ ಮಾಡಬೇಕು ಫಸ್ಟ್, ಇಲ್ಲೂ ಕೂಡ ಸೈನ್ ಚೇಂಜ್ ಮಾಡಬೇಕು, ಕ್ಯಾನ್ಸಲ್ ಆಯಿತು. ಇಲ್ಲಿ ಇವಾಗ ಸೇಮ್ ಸೈನ್ ಸಿಕ್ತು ನೋಡಿ, ಮೈನಸ್ x ಒರಿಜಿನಲ್ ಆಗಿ ಪ್ಲಸ್ ಇತ್ತು, ಚೇಂಜ್ ಮಾಡಿದ್ಮೇಲೆ ಮೈನಸ್ ಆಯಿತು, ಮೈನಸ್ x ಮೈನಸ್ 3x. ಸೊ ಆಡ್ ಮಾಡಿದ್ರೆ ಮೈನಸ್ 4x ಆಯಿತು. ಯಾಕೆ ಆಡ್ ಮಾಡಿದ್ದೀವಿ, ಸೇಮ್ ಸೈನ್ ಬಂದವಾಗ ನಾವೇನ್ ಮಾಡಬೇಕು, ಆಡ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಟರ್ಮ್ ಒಂದು ಬಾಕಿ ಇರೋದನ್ನು ಕೆಳಗೆ ತಗೊಬನ್ನಿ, ಮೈನಸ್ 1. ಅಗೇನ್ ಇವಾಗ ಫಸ್ಟ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್ ಮಾಡಬೇಕು. ಓಕೆನಾ? ಸರಿ, ಫಸ್ಟ್ ಟರ್ಮ್ ಎಷ್ಟಿದೆ, ಮೈನಸ್ 4x ಇದೆ, ಮೈನಸ್ 4x ಇದೆ ಡಿವೈಡೆಡ್ ಬೈ, ಇವಾಗ ನಾವು ಫಸ್ಟ್ ಟರ್ಮ್ ಇಲ್ಲಿ ಉಳಿದಿರುವಂತದ್ದು ಮೈನಸ್ 4x, ಇಲ್ಲಿದ್ದು x ಇದೆ ಮಾಡಿದ್ವಿ. x ಏನಾಯ್ತು, ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ಎಷ್ಟು ಉಳಿತು, ಮೈನಸ್ 4 ಉಳಿತು, ಮೈನಸ್ 4 ಉಳಿತು. ಸರಿ ಅಲ್ವಾ? ಆ ಮೈನಸ್ 4 ಗೆ ಯಾವ್ದನ್ನು ಮಲ್ಟಿಪ್ಲೈ ಮಾಡಬೇಕು, ಡಿವೈಸರ್ ಇಂದ.
ಎಕ್ಸ್ ಮೈನಸ್ 1. ಇಲ್ಲಿ ಪ್ರೊಸೀಜರ್ ಯಾವತ್ತೂ ಕೂಡ ಸೇಮ್ ಇರುತ್ತೆ, ಯಾವುದೇ ರೀತಿಯಲ್ಲಿ ಚೇಂಜಸ್ ಇರುವುದಿಲ್ಲ. ಸರಿಯಾಗಿ ನೋಡಿ, ಮೈನಸ್ ಮಾಡಿದವಾಗ -4x ಆಯಿತು, ಇಂಟು ಮಾಡಿದವಾಗ ಮೈನಸ್ ಇಂಟು ಮೈನಸ್ +4 ಆಯಿತು. ಅದನ್ನು ನಾವು ಇಲ್ಲಿ ಬರೆದಿದ್ದೀವಿ ಮೈನಸ್, ಫಸ್ಟ್ ಆನ್ಸರ್ ಬರಬೇಕು -4x +4 ಆಯಿತು. ಅಗೇನ್ ಸೈನ್ ಚೇಂಜ್ ಮಾಡಿ, ಸೈನ್ ಚೇಂಜ್ ಮಾಡಿದವಾಗ ಏನು ಸಿಗುತ್ತೆ ನೋಡಿ, ಪ್ಲಸ್ ಇಲ್ಲಿ ಮೈನಸ್, ಇದು ಕ್ಯಾನ್ಸಲ್ ಆಯಿತು, ಸೇಮ್ ಒಂದೇ ತರ ಇದೆ. ಇದು ನೀವು ಮೈನಸ್ ಮಾಡಿದ್ರೆ -5 ರಿಮೈಂಡರ್ ಉಳಿತು. ಹೌದಾ ಅಲ್ವಾ? ರಿಮೈಂಡರ್ ಎಷ್ಟು ಉಳಿತು? -5. ಸೊ ಕೋಶೆಂಟ್ ಇದು ಆನ್ಸರ್. ನಮಗೆ ಡಿವೈಡ್ ಮಾಡಿದಾಗ ಏನು ಸಿಕ್ತು? 3x³ ಕೋಶೆಂಟ್ ಅಂದ್ರೆ ಕ್ಯೂ ತಾನೆ, ವೇರಿಯೇಬಲ್ ಯಾವ್ದಿದೆ? x. ಸೊ ನಾವೇನ್ ಬರೀತಾ ಇದ್ದೀವಿ ಅಂದ್ರೆ q of x ಅಂತ ಬರೀತಾ ಇದ್ದೀವಿ. ಇಸ್ ಈಕ್ವಲ್ ಟು, ಈ ಆನ್ಸರ್ ನ ಬರ್ಬಿಡೋಣ, 3x³ ಮೈನಸ್ x² ಮೈನಸ್ x ಮೈನಸ್ 4. ಓಕೆನಾ? ಇದು ನಮಗೆ ಬರಬೇಕಾಗಿರುವಂತ ಆನ್ಸರ್. ಇನ್ನೊಂದು ಪ್ರಾಬ್ಲಮ್ ನೋಡಿ, ನೋಡೋದು ತುಂಬಾ ಚಿಕ್ಕದಾಗಿದೆ, ಸ್ಟೆಪ್ಸ್ ಮಾತ್ರ ಉದ್ದಕ್ಕೆ ಬರುತ್ತೆ. ಯಾಕೆ? ಇಲ್ಲಿ ಪವರ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಎಕ್ಸ್ಪೋನೆಂಟ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ 3 ಇದೆ, 2 ಇಲ್ಲ, 1 ಇಲ್ಲ. ಸರಿ ಅಲ್ವಾ? ನಾವು ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾಗುತ್ತೆ. ನಾವು ಪ್ರಾಬ್ಲಮ್ ಮಾಡೋಣ ಡೈರೆಕ್ಟ್ ಆಗಿ. ಓಕೆ, ನಾವು ಇವಾಗ ಡಿವೈಡ್ ಮಾಡೋಣ. x³ +1 divided by x +1. ಇದು ಕೊಟ್ಟಿರುವಂತ ಪ್ರಾಬ್ಲಮ್. ಓಕೆನಾ? ಸರಿ, ನಾವು ಇವಾಗ ಏನು ಮಾಡಬೇಕು? ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಮಾಡಬೇಕು. ಫಸ್ಟ್ ಟರ್ಮ್ ಯಾವ್ದಿದೆ? x³ ಇದೆ, x³ ಇದೆ, ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಯಾಗುತ್ತೆ? x ಇದೆ. ನಮ್ಗೆ ಏನು ಸಿಗುತ್ತೆ? x². ಯಾಕಂದ್ರೆ ಪವರ್ ಅನ್ನ ಜಸ್ಟ್ ಮೈನಸ್ ಮಾಡಿದ್ರೆ ಸಾಕಾಗುತ್ತೆ, ನಂಬರ್ ಅನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಮೈನಸ್ ಮಾಡ್ಕೊಂಡು ಬರೆದ್ರೆ ಸಾಕು. ಸೊ ಏನಾಯ್ತು? x² ಆಯಿತು. ಇವಾಗ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಬಂದಿರುವಂತಹ x² ನ ಡಿವೈಸರ್ ಜೊತೆಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ ಏನಿದೆ, x + 1 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ x³ + x² ಸಿಕ್ತು. ಹಾಗಾದ್ರೆ ನಮ್ಗೆ ಏನು ಸಿಕ್ತು? x³ + x² ಸಿಕ್ತು. ಅದಾದ್ಮೇಲೆ ನಾವೇನ್ ಮಾಡಬೇಕು? ಸೈನ್ ಚೇಂಜ್ ಮಾಡಬೇಕು. ಸೈನ್ ಚೇಂಜ್ ಮಾಡಿದಾಗ ಪವರ್ ಸೇಮ್ ಇದೆ, ಸೊ ಕ್ಯಾನ್ಸಲ್ ಆಯಿತು. ಪವರ್ ಸೇಮ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಇವಾಗ ನೋಡಿ, ಇಲ್ಲಿ x² ಟರ್ಮ್ ಇಲ್ಲ, ಇಲ್ಲಿ ಇದೆ. ಸೊ -x² ಇದೆ, ಆಡ್ ಮಾಡಕ್ಕಾಗಲ್ಲ, ಕೂಡ್ಸಕ್ಕಾಗಲ್ಲ. ಮೇಲ್ಗಡೆ ಯಾವ್ದು ಉಳ್ಕೊಂಡಿರೋದು? 1 ಉಳ್ಕೊಂಡಿರೋದು. ಸೊ ಇವಾಗ ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಮಾಡಬೇಕು. ನಮ್ಗೆ ಬಂದಿರುವಂತಹ ಫಸ್ಟ್ ಟರ್ಮ್ ಯಾವುದು? -x² ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ನೋಡಿ x ಅಂತ ಇದೆ. ಇವಾಗ ಏನ್ ಸಿಂಪ್ಲಿಫೈ ಮಾಡಿದಾಗ -x ಮಾತ್ರ ಉಳಿಯುತ್ತದೆ. ಯಾಕೆ? ಇಲ್ಲಿ ಪವರ್ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಮೈನಸ್ ಮಾಡಿದ್ರೆ 1 ಮಾತ್ರ ಉಳಿಯುತ್ತೆ. 2 - 1 ಅಂದ್ರೆ 1 ಅಲ್ವಾ? ಅಥವಾ ನೀವು ಲಾಂಗ್ ಮೆಥಡ್ ಅಂದ್ರೆ ಲಾಂಗ್ ಮೆಥಡ್ ಬಿಲ್ ಮಾಡಿ ಹೇಗಾದ್ರೂ ಓಕೆ. -x ಆಯಿತು. ಅದನ್ನ ಇಲ್ಲಿ ಬರೆದಿದ್ದೀವಿ, -x. ಇದು ಬಂದಿರುವಂತಹ ಆನ್ಸರ್. ಇವಾಗ ಈ ಬಂದಿರುವಂತಹ ಆನ್ಸರ್ಗೆ ಡಿವೈಸರ್ ಇಂದ ಮಲ್ಟಿಪ್ಲೈ ಮಾಡಬೇಕು. -x ಇಂಟು ಇದು x + 1. ಸಿಂಪ್ಲಿಫೈ ಮಾಡಿ -x² -x. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿ ಅಗೇನ್ ಮೈನಸ್ ಆಗುತ್ತೆ. ಅದನ್ನು ನೋಡೋಣ. -x² -x. ಸೈನ್ ಅನ್ನು ಚೇಂಜ್ ಮಾಡಿ ಪ್ಲಸ್ ಆಗುತ್ತೆ, ಇಲ್ಲೂ ಕೂಡ ಪ್ಲಸ್ ಆಗುತ್ತೆ. ಇದು ಕ್ಯಾನ್ಸಲ್ ಆಯಿತು. ಬಟ್ ಇಲ್ಲಿ x ಟರ್ಮ್ ಇಲ್ಲ, ಹಾಗೇನೆ ಬರ್ಕೊಳ್ಳಿ, +x ಆಗುತ್ತೆ. +1 ಪ್ಲಸ್ ಹಾಕಿದ್ರು ಒಂದೇ, ಬಿಟ್ಟರು ಒಂದೇ, ನೋ ಪ್ರಾಬ್ಲಮ್. ಇವಾಗ ನೆಕ್ಸ್ಟ್ ಅಗೇನ್ ಏನ್ ಮಾಡಬೇಕು? ಫಸ್ಟ್ ಟರ್ಮ್ ತಗೋಬೇಕು. ಫಸ್ಟ್ ಟರ್ಮ್ ತಗೊಳ್ಳೋಣ. x ಇದೆ, ಡಿವೈಡೆಡ್ ಬೈ ಫಸ್ಟ್ ಟರ್ಮ್ x ಇದೆ. x ಏನಾಯಿತು? ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು? 1 ಉಳಿತು, +1 ಉಳಿತು. ಅದನ್ನು ಬರ್ತಿದ್ದೀವಿ. ಇವಾಗ ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 1 ಇಂದ ಡಿವೈಸರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾದರೂ ಚೇಂಜಸ್ ಆಗುತ್ತಾ? ಏನು ಚೇಂಜಸ್ ಆಗೋದಿಲ್ಲ, ಅಷ್ಟೇ ಇರುತ್ತೆ. +x + 1 ಆಯಿತು. ಸೈನ್ ಚೇಂಜ್ ಮಾಡಿ ಮೈನಸ್ ಆಯಿತು. ಎರಡು ಕೂಡ ಕ್ಯಾನ್ಸಲ್ ಆಗಿ ರಿಮೈಂಡರ್ ಎಷ್ಟು ಸಿಕ್ತು? 0 ಸಿಕ್ತು. ಸೊ ರಿಮೈಂಡರ್ ಅನ್ನು ನಾವು r(x) ಅಂತ ಬರೀತೀವಿ. ಇಟ್ಸ್ ಪಾಲಿನಾಮಿಯಲ್, 0 ಪಾಲಿನಾಮಿಯಲ್. ಓಕೆನಾ? ರಿಮೈಂಡರ್ ನ r(x) ಅಂತ ಬರೀತೀವಿ, ಡಿವೈಸರ್ ನ g(x) ಅಂತ ಬರೀತೀವಿ. ಓಕೆನಾ? ಆಮೇಲೆ ಕೋಶೆಂಟ್ ಏನು ಬಂದಿರುತ್ತೆ ಅದನ್ನ ನಾವು q(x) ಅಂತ ಬರೀತೀವಿ. ಯಾವುದನ್ನ ಡಿವೈಡ್ ಮಾಡಿದೀವೋ ಅದನ್ನ ನಾವು p(x) ಅಂತ ಬರೀತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಾವು ನೆಕ್ಸ್ಟ್ ಏನ್ ಕಲಿತೀವಿ ಅಂದ್ರೆ ರಿಲೇಶನ್ ಅನ್ನ ಕಲಿತೀವಿ. ಆ ರಿಲೇಶನ್ ಯಾವುದು ಅಂತ ಹೇಳಿದ್ರೆ p(x) ಅಂತ ಹೇಳಿದ್ರೆ ಇದು
ಆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ ಪಿ ಆಫ್ ಎಕ್ಸ್ ಅಂದ್ರೆ ಆನ್ಸರ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಓಕೆನಾ? ಸರಿ, ಹಾಗಾದ್ರೆ ಇದು ಹೋಲ್ಡ್ ಆಗುತ್ತಾ? ಈ ಸ್ಟೇಟ್ಮೆಂಟ್ ನಾವು ವೆರಿಫಿಕೇಶನ್ ಮಾಡಬೇಕಂದ್ರೆ ತುಂಬಾ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೋತೀನಿ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅನ್ನು ತಗೋತೀನಿ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂದ್ರೆ ಏನು ಆಲ್ರೆಡಿ ಗೊತ್ತಿದೆ, ನಂಬರ್ಸ್. ಓಕೆನಾ? ನಾನು ತಗೋತಾ ಇರುವಂತದ್ದು ಇವಾಗ 5/2 ಅಂತ. ಓಕೆನಾ? 5/2 ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅನ್ನು ತಗೊಂಡಿದ್ದೀನಿ. ನಿಮ್ಗೆ ಗೊತ್ತಿದೆ 2 2s 4, ಎಷ್ಟು ಉಳಿತು 1. ಇವಾಗ ಇದನ್ನ ಏನ್ ಹೇಳಿದಾನೆ, ಪಿ ಆಫ್ ಎಕ್ಸ್ ಅಂತ ಹೇಳಿದ್ರೆ 5 is equal to q of x and answer 2 into g of x ಅಂದ್ರೆ divisor 2 plus r of x ಅಂದ್ರೆ remainder 1. simplify ಮಾಡಿ ನೋಡಿ 4 plus 1 is equal to 5 is equal to 5. ಸರಿ ಅಲ್ವಾ? so this relation is very important relation.